ಸಾರ್ಥಕ್ ವೇದಾಂತಣ್ಣ ನಿಮ್ಮ ಜೊತೆ ಬಂದಿಲ್ವಾ? ಅದು ಅವರು ವಿಕ್ಕಿ ಜೊತೆ ಸ್ಟೇಷನಲ್ಲೇ ಇದ್ದಾರೆ. ಓ, ವಿಕ್ಕಿ ಅಣ್ಣ ಒಬ್ಬನೇ ಇರ್ತಾನೆ ಅಂತ ಅಣ್ಣನ ಹೊಂತಾನೆ ಇದ್ದಾನ? ಒಂದು ಲೆಕ್ಕದಲ್ಲಿ ಅವ್ನು ಮಾಡಿದ್ದು ಸರಿನೇ. ವಿಕ್ಕಿ ನನ್ನ ಜೊತೆ ಅಣ್ಣ ಇದ್ದ ಅಂತಂದರೆ ಅವನಿಗೂ ಧೈರ್ಯ ಬರುತ್ತೆ ಅಲ್ವಾ? ಅದು ಹಾಗಲ್ಲ ಅದಕ್ಕೆ. ಮತ್ತೆ ಹೇಗೆ? ವೇದ ಅಂತೂ ಬಾವನ್ ಕರ್ಕೊಂಡು ಬಂದೇ ಬರ್ತಾನೆ, ಅಲ್ಲಿವರೆಗೂ ಬರಲ್ಲ ಅಂತ ಹೇಳಕ್ ಬಂದೆ ಅದಕ್ಕೆ. ಹಾಂ, ಅಣ್ಣ ವಿಕೆಂಡನ್ನು ಕರ್ಕೊಂಡು ಬಂದೇ ಬರ್ತಾನೆ ಆ ನಂಬಿಕೆ ನನಗೂ ಇದೆ. ಅವ್ನು ಮಾಡಿ ಸರಿನೇ. ವಿಕ್ರಾಂತ್, ರಾಜ ಹತ್ರ ಯಾಕೆ ಹೇಳ್ತೀನಿ ಬಾ. ಮಲ್ಕೋ. ಥ್ಯಾಂಕ್ ಯು ಅಗ್ರಜ. ನಾನು ಅದನ್ನೇ ಹೇಳಿದ್ದು, ಇನ್ನೊಬ್ಬ ನನ್ನ ಜೊತೆಗಿದ್ರೆ ಸಾಕು, ನಾನು ನಂಬಿದ್ರೆ ಸಾಕು, ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ ಅಂತ. ನೀನೇ ಇದನ್ನೆಲ್ಲ ಮಾಡಿದ್ಯಾ ಅಂತ ನಂಬೋದಕ್ಕೆ ನಾನು ದಡ್ಡ ಅಲ್ಲ ವಿಕ್ರಾಂತ್. ನನ್ನ ಕಣ್ಣು ಮುಂದೆ ಬೆಳೆದ ಹುಡುಗ ನೀನು. ನಾನೇನು ಅಣ್ಣ ಕಾಣೋ. ನೀನೇನು ಅಂತ ನನಗೆ ಬೇರೆ ಯಾರೋ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ತಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಲ್ಕೋ. ಆ ವೇದಾಂತ್ ಮೇಲೆ ಒಂದು FIR ರೆಡಿ ಮಾಡಿ ಸರ್. ಅಂದರೆ ನಾವು ಆ ಕೇಸ್ನ ಖಂಡಿತ ಕೇಸ್ ಫೈಲ್ ಮಾಡೋಣ. ದಟ್ ಇಸ್ ಅವರ್ ಡ್ಯೂಟಿ. ಓಕೆ ಸರ್. ಎದ್ದೇಳ್ರಿ ಮೇಲೆ. ಯಾರೇ ನೀವು? ಯಾಕೆ ನನ್ನ ಕಾಲಿ ಬೀಳ್ತಾ ಇದ್ದೀರಾ? ಸರ್, ನಾನು ವೇದಾಂತ್ ವಿಕ್ರಾಂತ್ ತಾಯಿ. ಅಂದರೆ ಅವರು ನನ್ನ ಮಕ್ಕಳ ಥರ. ಅವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ. ಓ, ಕೆಲಸದವಳ? ಅದಕ್ಕೆ ನಾನೇನು ಮಾಡಬೇಕು? ನೀವು ಯಾಕೆ ಬಂದ್ರಿ ಇಲ್ಲಿ? ಅವರನ್ನು ನೋಡಬೇಕು ಅನಿಸ್ತಿದೆ ಸರ್, ಅದಕ್ಕೆ ಬಂದೆ. ನೋಡಿ ಅಲ್ಲಿ ಕಾಣಿಸ್ತಿದಾರಲ್ವಾ? ವೇದಾಂತರು ತುಂಬ ಒಳ್ಳೆ ವ್ಯಕ್ತಿ. ತಮ್ಮನ ಮೇಲಿನ ಪ್ರೀತಿಗೆ ಹಾಗೆ ಮಾಡಿರ್ತಾರೆ. ದಯವಿಟ್ಟು ಯಾವ ಕೇಸು ಹಾಕ್ಬೇಡಿ ಸರ್, ಪ್ಲೀಸ್ ಅವರನ್ನು ಬಿಟ್ಟುಬಿಡಿ. ಅಮ್ಮ, ನೀವು ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದ್ರಿ? ಮೊದಲಿಂದ ಹೊರಡಿ. ವಿಕ್ರಾಂತಿಗೆ ಬೇಲ್ ಸಿಗೋ ತನಕ ನಾನು ಒಂದು ಜೊತೆನೇ ಇರ್ತೀನಿ. ಕೇಸ್ ಬೇಕಾದರೂ ಹಾಕ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಅವ್ರು ಹೇಳ್ತಿರೋದು ಕರೆಕ್ಟಾಗಿ ರಜಾ. ನೀನು ಇಲ್ಲಿರೋದಕ್ಕಿಂತ ಮನೆಗೆ ಹೋಗೋದೇ ಬೆಟ್ರು. ವಿಕ್ರಾಂತ್, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ಇನ್ನೊಂದಿನ ತಾನೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ಮನೆಯಲ್ಲಿ ನಿನ್ನ ಅಗತ್ಯ ಜಾಸ್ತಿ ಇದೆ. ಎಲ್ರಿಗೂ ನೀನು ಧೈರ್ಯ ತುಂಬಬೇಕು. ನೀನು ಹೋಗು, ರೌಡಿ ನಂದಿನಿ ಹತ್ರ ಮಾತಾಡ್ಸು.
ವಿಕ್ರಾಂತ್, ಶಿ ಸ್ಟ್ರಾಂಗ್ ಇನಫ್. ಅವಳು ಎಲ್ಲನೂ ಅರ್ಥ ಮಾಡ್ಕೋತಾಳೆ. ನಾನು ನಿನ್ನ ಜೊತೆ ಇಲ್ಲೇ ಇರಬೇಕು, ಇರ್ತೀನಿ ಅಷ್ಟೇ. ನೀನು ಮೊದಲಲ್ಲಿ ಮಲಗಿದಾಗಲೇ ನನಗೆ ಸಮಾಧಾನನೂ ಸಿಕ್ಕಿದೆ, ಧೈರ್ಯನೂ ಬಂದಿದೆ. ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ಆಚೆ ಬರಬೇಕು ಅಂದರೆ ಹೊರಗಡೆನೂ ಸ್ಟ್ರಾಂಗ್ ಆಗಿರೋರು ಇರಬೇಕಲ್ವಾ. ನೀನು ಹೋಗೋಗಿ ರಜಾ, ಐ ಬಿ ಫೈನ್. ಹಲೋ ಹಲೋ, ಹೆಂಗ್ರಿ ನಮ್ಮ ಬಾಸ್ನ ಸೆಲ್ ಒಳಗಡೆ ಹಾಕಿದ್ದೀರಾ? ನಮ್ಮ ಬಾಸ್ ಫ್ಯಾಮಿಲಿ ಬಗ್ಗೆ, ಅವ್ರ ವರ್ಚಸ್ ಬಗ್ಗೆ ನಿಮ್ಗೇನು ಗೊತ್ತು? ಯಾರೇ ನೀವು? ನೋಡಕ್ಕೆ 3 ಅಡಿದ್ದೀರಾ, ಮಾತಾಡಕ್ಕೆ 30 ಅಡಿ ಮಾತಾಡ್ತೀರಾ? ನಾನು ನಮ್ಮ ಬಾಸ್ಗೆ PA ಕಮ್ 3ನೇ ತಮ್ಮ. PA ಏನಿದ್ರು ಅದು ಆಫೀಸಲ್ಲಿ ಇಟ್ಕೊಳ್ಳಿ, ಇದು ಪೊಲೀಸ್ ಸ್ಟೇಷನ್. ಬೇಕಿದ್ರೆ ಇಲ್ಲೇ ನೋಡ್ಕೊಂಡು ಹೊರಡಿ. ಹಲೋ, ನಾನು ಹೊರಡ್ತೀನಿ, ಆದರೆ ಒಬ್ಬನೇ ಹೋಗಲ್ಲ, ನಮ್ಮ ಬಾಸ್ನು ಕರ್ಕೊಂಡೇ ಹೋಗೋದು. ಶಾಕ್ ಆಯ್ತಾ? ಶಾಕ್ ಆಗಲೇಬೇಕು. ಶಾಕ್ ಆಗಲಿ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಟ್ರಿಂಗ್ ಟ್ರಿಂಗ್ ಟ್ರಿಂಗ್, ನಿಮ್ಮ ಫೋನ್ ರಿಂಗ್ ಆಗ್ತದೆ ನೋಡಿ. ಸರ್, ಓಕೆ ಸರ್, ಆಯಿತು ಸರ್, ಓಕೆ, ಈಗಲೇ ಕಳಿಸ್ತೀನಿ. ಶ್ರೀಕಾಂತ, ನಿಮ್ಗೆ ಯಾರು ಇಲ್ಲಿ ಬರೋದಕ್ಕೆ ಹೇಳಿದ್ದು? ಬಾಸ್, ಅದು ಹೊಸ ಅಮ್ಮ ಆಫೀಸಿಗೆ ಬಂದು ಈ ಥರ ಆಯಿತು ಅಂತ ಹೇಳಿದ್ರು. ಅದಕ್ಕೆ ನಾನು ಇಮಿಡಿಯೇಟು ಆಫೀಸ್ ನಂಬರಿಂದ IG ಅವ್ರಿಗೆ ಫೋನ್ ಮಾಡಿದ್ದೆ. ನೀವು ಸ್ಟೇಷನ್ಗೆ ಹೋಗಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಬಾಸ್. ಅಮ್ಮ, ನೀವು ತಪ್ಪು ಮಾಡಿದ್ರಮ್ಮ. ಒಳಗಿರೋದಕ್ಕಿಂತ ಹೊರಗಿರೋದೇ ವಾಸಿ. ವಿಕಿಗೆ ಬೇಲ್ ಸಿಕ್ಕಲಿಲ್ಲ ಅಂತ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀವು ಒಳಗಿದ್ರೆ ಕಷ್ಟ ಆಗುತ್ತೆ ಅಪ್ಪ. ಹಾಗಂತ ವಿಕ್ರಾಂತನ ಇಲ್ಲಿ ಒಬ್ಬನೇ ಬಿಟ್ಟು ಹೋಗೋದು ಎಷ್ಟು ಸರಿ ಅಮ್ಮ? ನೋಡಿ, ನೀವು ಹೊರಗಿದ್ರೆ ವಿಕ್ಕಿನ ಹೊರಗೆ ತರೋದಕ್ಕೆ 100 ದಾರಿ ಸಿಗುತ್ತೆ. ಅದೇ ಒಳಗಿದ್ರೆ ಮಿಕ್ದವರಿಂದ ಏನು ಮಾಡೋಕ್ಕಾಗತ್ತೆ ಹೇಳಿ? ಪಾಪ, ಅಲ್ಲಿ ಅಮ್ಮ ಒಬ್ಬಳೇ ಕಷ್ಟಪಡ್ತಿದ್ದಾಳೆ. ಸಾರ್ಥಕ್ ಆಫೀಸ್ ಕಡೆ ನೋಡ್ಕೋಬೇಕು. ಅಂಥದ್ರಲ್ಲಿ ನೀವಿಬ್ಬರು ಒಳಗಿದ್ರೆ ಬೇಳ್ ತಗೊಳ್ಳೋದು ಯಾರು? ನಿಮ್ಮಿಬ್ಬರನ್ನ ಹೊರಗೆ ತರೋರು ಯಾರು? ನೀವು ಹೊರಗಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅಣ್ಣನಾಗಿ ತಮ್ಮನ ಜೊತೆ ಇರೋದಷ್ಟೇ ಅಲ್ಲ, ಕಷ್ಟದಿಂದನೂ ಕಾಪಾಡಬೇಕು. ಹೇಗಾದರೂ ಮಾಡಿ ವಿಕ್ಕಿನ ಕಾಪಾಡಿ ಬೇಲ್ ಕೊಡಿಸಿ ಮನೆಗೆ ಕರ್ಕೊಂಡು ಬನ್ನಿ. ನೀವು ಹೇಳೋದು ಸರಿ ಅಮ್ಮ. ನಾನು ಎಮೋಷನಲ್ ಆಗಿ ಆ ಆ್ಯಂಗಲಿಂದ ಯೋಚನೆ ಮಾಡದೆ ಮರ್ತು ಹೋದೆ. ಇನಿಷಿಯಲಿ ನಿಮ್ಮನ್ನು ಸ್ಟೇಷನ್ ಒಳಗಡೆ ನೋಡಿದಾಗ ನಾನು ಸ್ವಲ್ಪ ಕನ್ಫ್ಯೂಸ್ ಆದೆ. ಆದರೆ ಈಗ ಅನ್ನಿಸ್ತದೆ ನೀವು ಹೇಳ್ತಿರೋದೇ ಕರೆಕ್ಟ್. ನೀವು ಬಂದು ತುಂಬ ಒಳ್ಳೆದಾಯ್ತಮ್ಮ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹೋಗೋಣ. ಹಾಂ ಮೂಲ್ಯ. ಓಕೆ, ನಾನು ಲವರ್ ಆಫೀಸ್ ಹತ್ರನೇ ಬರ್ತೇನೆ. ಕಾಂತ, ನೀವು ಅಮ್ಮನ ಕರ್ಕೊಂಡು ಮನೆಗೆ ಹೋಗಿ, ಆಮೇಲೆ ನಾನು ಲಾಯರ್ ಆಫೀಸ್ ಹತ್ರ ಹೋಗಿ ಬರ್ತೀನಿ. ನಾನು ನಿಮ್ಮ ಕೇಸ್ನ ಡೀಟೇಲಾಗಿ ಸ್ಟಡಿ ಮಾಡಿದ್ದೀನಿ. ನಿಮ್ಮ ತಮ್ಮನಿಗೆ ಬೇಲ್ ಸಿಗೋದು ತುಂಬ ಕಷ್ಟ ಇದೆ. ಸರ್, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಐಮ್ ಶ್ಯೂರ್ ಯಾವುದಾದ್ರೂ ದಾರಿ ಇದ್ದೇ ಇರುತ್ತೆ. ಈ ಥರದ ಕೇಸ್ಗಳು ಯಾರಿಗೂ ಬೇಲ್ ಸಿಕ್ಕೇ ಇಲ್ವಾ? ಪ್ಲೀಸ್ ಸರ್, ಏನಾದರೂ ಮಾಡಿ. ಯಾಕೆಂದರೆ ಎಲ್ಲ ಸಾಕ್ಷಿಗಳು ನಿಮ್ಮ ತಮ್ಮನ ವಿರುದ್ಧನೇ ಇದೆ. ಹೀಗಿರುವಾಗ ಕೋರ್ಟ್ ಬೇಲೇನಾದರೂ ಕೊಟ್ಟರೆ ಅವ್ರು ಆಚೆ ಬಂದು ಸಾಕ್ಷಿಗಳನ್ನ ಹಾಳು ಮಾಡಬಹುದು ಅಂತ ಕೋರ್ಟ್ ಅಸ್ಯೂಮ್ ಮಾಡಿಕೊಂಡು ಬೇಲ್ ಕೊಡದೆ ಹೋಗ್ಬೋದು. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಹಾಗಾದರೆ ವಿಕ್ರನ್ನ ರಿಲೀಸ್ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ವಾ? ಬೇರೆ ಯಾವ ಆಪ್ಷನ್ಸು ಇಲ್ವಾ? ಖಂಡಿತ ಇದೆ, ಆದರೆ ಅದಕ್ಕೆ ನಿಮ್ಮ ಶ್ರೀಮತಿಯವರು ಮನಸ್ಸು ಮಾಡಬೇಕು ಅಷ್ಟೇ. ಏನು ಮಾಡಬೇಕು ಸರ್? ವಿಕ್ರಾಂತ್ ಫೋನಿಂದ ಡ್ರೈವರ್ಗೆ ಒಂದು ಫೋನ್ ಹೋಗಿರಬಹುದು, ಆದರೆ ವಿಕ್ರಾಂತ್ ಫೋನ್ ಮಾಡೇ ಇಲ್ಲ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಪ್ರೂವ್ ಮಾಡೋದು ಸರ್? ನೀವು ಹೇಳಿರೋ ಪ್ರಕಾರ ಅವತ್ತು ವಿಕ್ರಾಂತ್ ಅವ್ರ ಜೊತೆ ಅಮೂಲ್ಯ ಅವರಿದ್ದರಪ್ಪ. ಈಗ ಇವರೊಂದು ಸುಳ್ಳು ಹೇಳಬೇಕಾಗತ್ತೆ.
ಈಗ ಇವರೊಂದು ಸುಳ್ಳು ಹೇಳಿದ್ರೆ ನಮಗೊಂದು ದೊಡ್ಡ ಲಾಭ ಆಗುತ್ತೆ. ಸುಳ್ಳು ಹೇಳಬೇಕಾ? ಏನಂತ ಹೇಳಬೇಕು ಸರ್? ಅವತ್ತು ಆಕ್ಸಿಡೆಂಟ್ ಆದ ದಿವಸ ವಿಕ್ರಾಂತ್ ಅವರು ನಿಮ್ಮ ಜೊತೆನೇ ಇದ್ದರು. ಅವತ್ತು ಅವ್ರ ಫೋನ್ ಯೂಸೇ ಮಾಡಿಲ್ಲ, ಅವ್ರ ಹತ್ರ ಫೋನೇ ಇರಲಿಲ್ಲ ಅಂತ ನೀವು ಹೇಳಬೇಕಾಗತ್ತೆ. ಹಾಗೆ ಹೇಳಿದರೆ ವಿಕ್ರಾಂತ್ಗೆ ಬೇಲ್ ಸಿಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವ್ರು ಬೇಲ್ ಸಿಗೋದಿಲ್ಲ. ನಾನು ಸುಳ್ಳು ಹೇಳಬೇಕಾ? ಏಕೆ? ನಿಮಗೆ ಕೆಲಸ ಮಾಡೋಕ್ಕಾಗಲ್ವಾ? ಇಲ್ಲ ಸರ್, ಖಂಡಿತವಾಗ್ಲೂ ಹೇಳ್ತಾರೆ. ತಪ್ಪು ಮಾಡಿದಿರೋ ಪರವಾಗಿ ಒಂದು ಸುಳ್ಳು ಹೇಳೋದು ತಪ್ಪೇನಲ್ವಲ್ಲ? ಹಾಂ ಸರ್, ಹೇಳ್ತೀನಿ. ನಮ್ಮ ಭಾವಂಗೆ ಬೇಲ್ ಸಿಗುತ್ತೆ ಅನ್ನೋದಾದರೆ ನೀವೇನು ಹೇಳ್ತೀರೋ ಆಗ ಹೇಳ್ತೀನಿ. ಹಾಗಾದರೆ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಆಕ್ಸಿಡೆಂಟ್ ಆದ ದಿವಸ ನೀವು ವಿಕ್ರಾಂತ್ ಒಟ್ಟಿಗೆ ಕಾರ್ನಲ್ಲಿ ಆಫೀಸ್ಗೆ ಹೊರಟ್ರಿ ಅಲ್ವಾ? ಹೌದು ಸರ್. ಆಫೀಸ್ಗೆ ಹೋಗ್ತಾ ದಾರಿನಲ್ಲಿ ನಿಮ್ಮ ಕಾರ್ ಕೆಟ್ಟು ಹೋಯಿತು. ವಿಕ್ರಾಂತ್ ಅವರು ಕಾರ್ ರಿಪೇರಿ ಮಾಡಿಸ್ಕೊಂಡು ಬಾ ಅಂತ ನಿಮ್ಗೆ ಹೇಳಿ ಆಫೀಸ್ಗೊಬ್ಬರೇ ಹೊರಟೋದ್ರು ಅಲ್ವಾ? ಹೌದು ಸರ್. ಈಗ ನೀವು ಹೇಳಬೇಕಾಗಿರೋದು ಇಷ್ಟೇ, ವಿಕ್ರಾಂತ್ ಅವರು ನಿಮ್ಮನ್ನು ಬಿಟ್ಟು ಎಲ್ಲೂ ಆಚೆ ಹೋಗಿಲ್ಲ, ನಿಮ್ಮ ಜೊತೆನೇ ಇದ್ದರು ಅಂತ ಹೇಳಬೇಕಾಗುತ್ತೆ. ಇಬ್ಬರು ಕಾರ್ ರಿಪೇರಿ ಮಾಡಿಸ್ಕೊಂಡು ಆಮೇಲೆ ಆಫೀಸ್ಗೆ ಒಟ್ಟಿಗೆ ಹೋದ್ರಿ ಅಂತ ಸುಳ್ಳು ಹೇಳಬೇಕಾಗತ್ತೆ. ವಿಕ್ಕಿ ಅವರೇ, ಅಮ್ಮು ಲಾಯರ್ ಹೇಳ್ದಂಗೆ ಕೇಳೋದಕ್ಕೆ ರೆಡಿ ಇದ್ದಾಳೆ. ನಾಳೆ ನಿಮಗೆ ಬೇಲ್ ಸಿಕ್ಕೇ ಸಿಗುತ್ತೆ. ನಿಮ್ಮ ಮನೆಗೆ ಬಂದೇ ಬರ್ತೀರಾ. ನನಗಂತೂ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗ್ತಾನೆ ಇಲ್ಲ. ಆರ್ತಿ, ಏನು ಮಾಡ್ತಿದ್ಯಾ? ಅದೇ ಅತ್ತೆ, ವಿಕ್ಕಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಮ್ಮಮ್ಮ ಲಾಯರ್ ಹೇಳ್ದಾಗೆ ಕೇಳೋಕೆ ರೆಡಿ ಇದ್ದಾಳೆ. ನಾಳೆ ವಿಕ್ಕಿ ಅವ್ರಿಗೆ ಬೇಲ್ ಸಿಗುತ್ತೆ. ಆರ್ತಿ, ನೀನು ಅಮೂಲಿನ ಮಾತನ್ನು ನಂಬೇಡ. ವಿಕ್ಕಿಗೆ ಬೇಲ್ ಸಿಗಬೇಕು ಅಂದರೆ ಅವಳು ಸುಳ್ಳು ಹೇಳಬೇಕು. ಅವಳು ಸುಳ್ಳು ಹೇಳ್ತಾಳೆ ಅಂತ ನನಗೆ ನಂಬಿಕೆ ಇಲ್ಲ. ನನಗೆ ನನ್ನ ತಂಗಿ ಮೇಲೆ ನಂಬಿಕೆ ಇದೆ ಅತ್ತೆ. ಅವಳು ನನ್ನ ಎರಡನೇ ಅಮ್ಮ ಅಂತ ಕರೀತಾಳೆ. ನಾನೇ ಅವಳನ್ನ ಬೆಳೆಸಿರೋದು. ಅವಳು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ನನಗೋಸ್ಕರ ಪ್ರಾಣ ಬೇಕಿದ್ರೂ ಕೊಡ್ತಾಳೆ. ವಿಕ್ಕಿ ಅವ್ರಿಗೋಸ್ಕರ ಒಂದು ಚಿಕ್ಕ ಸುಳ್ಳು ಹೇಳಲ್ವಾ? ನಾಳೆ ಅವಳು ಸುಳ್ಳು ಸಾಕ್ಷಿ ಹೇಳೇ ಹೇಳ್ತಾಳೆ. ಬೇಲ್ ಕೊಡಿಸ್ತಾಳೆ. ನಾನು ವಿಕ್ಕಿ ಬಾವ ಆಕ್ಸಿಡೆಂಟ್ ಆಗಿದ್ದಿನ ಜೊತೆಗೆ ಇದ್ವಿ. ನಾವಿಬ್ಬರು ಆಫೀಸಿಗೆ ಒಟ್ಟಿಗೆ ಹೋದ್ವಿ. ಅಲ್ಲಿಂದ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೂ ಇಬ್ಬರು ಒಟ್ಟಿಗೆ ಹೋದ್ವಿ. ಅಲ್ಲಿಂದ ಅಮ್ಮ, ಈ ಥರ ಹೇಳಿದರೆ ದೇವರಾಣೆಗೂ ವಿಕ್ಕಿ ಅಣ್ಣಂಗೆ ಬೇಲ್ ಸಿಗಲ್ಲ. ಯಾಕಕ್ಕೆ? ಏನಾಯಿತು? ಅಮ್ಮ, ನಿನ್ನ ಮಾತಲ್ಲಿ ನೀಟಾಗಿ ಭಯ ಕಾಣಿಸ್ತಾ ಇದೆ. ಭಯದಲ್ಲಿ ಯಾರು ನಿಜ ಹೇಳಲ್ಲ, ಸುಳ್ಳು ಹೇಳ್ತಾರೆ. ನೀ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ಆರಾಮ್ಸೆ ಗೊತ್ತಾಗ್ತಾ ಇದೆ. ಕಾನ್ಫಿಡೆನ್ಸ್ ಇರಬೇಕು ಅಮ್ಮು. ಹೌದಮ್ಮ, ನೀನು ತುಂಬ ತಡವರ್ಸ್ತಿದ್ಯಾ. ಈ ಥರ ಹೇಳಿದ್ರೆ ಖಂಡಿತವಾಗ್ಲೂ ಜಡ್ಜಿಗೆ ಅನುಮಾನ ಬರುತ್ತೆ. ನೀನಿವಾಗ ಹೇಳೋದ್ರ ಮೇಲೆ ವಿಕ್ಕಿ ಭವಿಷ್ಯ ನಿಂತಿರೋದು. ಪ್ಲೀಸ್ ಅಮ್ಮು, ಕರೆಕ್ಟಾಗಿ ಹೇಳು. ಆಯಿತು ಅಕ್ಕ, ಹೇಳ್ತೀನಿ. ಆಕ್ಸಿಡೆಂಟ್ ಆಗಿದ್ದ ದಿನ ವಿಕ್ಕಿ ಬಾವ ಮತ್ತು ನಾನು ಒಟ್ಟಿಗೆ ಇದ್ವಿ. ಅಲ್ಲಿಂದ ಆಫೀಸಿಗೆ ಒಟ್ಟಿಗೆ ಹೋದ್ವಿ. ಅವತ್ತು ಆಫೀಸಿಗೆ ಇಬ್ಬರು ಒಟ್ಟಿಗೆ ಹೋದ್ವಿ. ಅವತ್ತಿನ ದಿನವೇ ಆಫೀಸಿಂದ ಆಕ್ಸಿಡೆಂಟ್ ಆಗಿದ್ದ ಜಾಗ ಕೂಡ ಒಟ್ಟಿಗೆ ಹೋದ್ವಿ. ಇಲ್ಲ, ಇವಾಗ ನೀಟಾಗಿ ಹೇಳ್ತೀನಿ, ಅದಕ್ಕೆ ಇನ್ನೊಂದ್ಸತಿ ಹೇಳ್ತೀನಿ. ಆಕ್ಸಿಡೆಂಟ್ ಆಗಿದ್ದ ದಿನ ನಾನು ಮತ್ತು ವಿಕ್ಕಿ ಬಾವ ಇಬ್ಬರು ಒಟ್ಟಿಗೆ ಇದ್ವಿ. ಅವತ್ತು ಆಫೀಸಿಗೆ ಕಾರಲ್ಲಿ ಇಬ್ಬರು ಒಟ್ಟಿಗೆ ಹೋದ್ವಿ. ಆಮೇಲೆ ಆಕ್ಸಿಡೆಂಟ್ ಆಗಿದ್ದ ಜಾಗ ಕೂಡ ಇಬ್ಬರು ಒಟ್ಟಿಗೆ ಹೋದ್ವಿ.
ಇದು ಅಮ್ಮು ಅಂದರೆ. ಇದೇ ಥರ ಹೇಳಿದ್ರೆ ವಿಕ್ಕಿ ಅಣ್ಣಂಗೆ ಬೇಲ್ ಸಿಗೋದು ಗ್ಯಾರಂಟಿ. ಸರಿಯಾಗಿ ಹೇಳಿದೆ ಅಮ್ಮ. ನೀನು ಇದೇ ಥರ ಹೇಳಿದ್ರೆ ಖಂಡಿತವಾಗ್ಲೂ ವಿಕ್ಕಿಗೆ ಬೇಲ್ ಸಿಗುತ್ತೆ. ಅಮೂಲ್ಯ, ನಾನು ಆರ್ತಿ ಸ್ಟೇಷನ್ಗೆ ಹೋಗಿ ವಿಕ್ರಾಂತಿಗೆ ಊಟ ಕೊಟ್ಟು ಬರ್ತೀವಿ. ಆರ್ತಿ ಬಾ. ಅಣ್ಣ ನಾನು ಬರ್ತೀನಿ. ಬೇಡ ಆದ್ಯಾ, ನೀನು ಇಲ್ಲೇ ಇರು, ನಾವಿಬ್ಬರು ಹೋಗಿ ಬರ್ತೀವಿ. ಇಲ್ಲ ಅಣ್ಣ, ವಿಕ್ಕಿನ ನೋಡಲೇಬೇಕು. ಪ್ಲೀಸ್ ನಾನು ಬರ್ತೀನಿ. ಸರಿ ಬನ್ನಿ ಹೋಗೋಣ. ಸರ್ ಅಣ್ಣಂಗೆ ಊಟ ಕೊಡಬೇಕು. ಏನ್ರಿ ವೇತನ್ ನೀವು? ಅಲ್ಲ, ಬೇಲ್ ತಗೊಂಡು ಬರ್ತೀರಾ ಅಂತ ಅಂದ್ಕೊಂಡ್ರೆ ನೀವು ಬಾಕ್ಸ್ ತಗೊಂಡು ಬಂದಿದ್ದೀರಾ. ಯಾಕೆ ಬೇಲ್ ಬೇಡವಾ ನಿಮಗೆ? ಬೇಲ್ ತೊಗೊಳೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸದ್ಯಕ್ಕೆ ಊಟ ತಂದಿದ್ದೀನಿ, ಕೊಡು ಅಂದರೆ ಕೊಡ್ತೀನಿ. ಊಟಕ್ಕೆ ನಾನು ಯಾಕೆ ತಕರಾರು ಮಾಡಲಿ? ಹೋಗಿ ಕೊಡಿ. ಅಣ್ಣ ಹೇಗೋ ಇದೆಯಾ? ನಾನು ಚೆನ್ನಾಗಿದ್ದೀನಿ ಅದ್ಯಾ. ನೀವು ಹೇಗಿದ್ದೀರಾ ಹೆಂಡತಿ? ನೀವು ಹೇಗಿದ್ದೀರಾ? ನಿಮ್ಮನ್ನ ಈ ಪರಿಸ್ಥಿತಿನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ವಿಕ್ಕಿ. ನೀವು ಈ ಥರ ಇರಬೇಕಾದ್ರೆ ನಾನು ಹೇಗೆ ಚೆನ್ನಾಗಿರ್ತೀನಿ ಹೇಳಿ? ನನಗೇನಾಗಿದೆ ಹೆಂಡತಿ? ನಾನು ಚೆನ್ನಾಗೇ ಇದ್ದೀನಿ. ನೀನು ಇಲ್ಲಿ ಊಟ ಮಾಡಿಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ಮನೆಯಿಂದ ಊಟ ತೊಗೊಂಬಂದಿದ್ದೀವಿ. ವಿಕ್ಕಿ, ನಾಳೆ ನಿಮಗೆ ಖಂಡಿತವಾಗ್ಲೂ ಬೇಲ್ ಸಿಗುತ್ತೆ. ನೀವು ನಾಳೆ ಆಚೆ ಬಂದೇ ಬರ್ತೀರಾ. ಹೌದು ವಿಕ್ರಾಂತ್, ನಾಳೆ ನಿನ್ನ ಬೇಲ್ ಸಿಗುತ್ತೆ, ನೀನು ಆಚೆ ಬರ್ತೀಯ. ಅದರ 3 ಜನ ಮಾತ್ರ ಇರ್ತೀವಿ. ಧ್ರುವ ಇರೋದಿಲ್ಲ. ನಾನು ಆಚೆ ಬರಲೇಬೇಕು. ಯಾಕೆಂದರೆ ನಮ್ಮಿಂದ ನಿನ್ನನ್ನು ಕಿತ್ಕೊಂಡವ್ರನ್ನ ನಾನು ಹೆಡೆಮುರಿ ಕಟ್ಟಬೇಕು. ನಿನ್ನ ಸಾವಿಗೆ ನಾನು ನ್ಯಾಯ ಕೊಡಿಸ್ಲೇಬೇಕು ಧ್ರುವ. ಅಮೂಲ್ಯ, ಹೇಳಿ ಅತ್ತೆ. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವರ ಆಶೀರ್ವಾದ ಬೇಕಾಗುತ್ತಮ್ಮ. ಹೋಗಿ ಆ ಕೃಷ್ಣನ ಆಶೀರ್ವಾದ ತಗೋ.